ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 1937ರಲ್ಲಿ ಜನಿಸಿದ ನಟಿ ಲೀಲಾವತಿಯವರು ಬಾಲ್ಯದಲ್ಲಿಯೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡರು. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ನಾಟಕ, ರಂಗಭೂಮಿಯ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿದ್ದರು. ರಂಗಭೂಮಿಯಲ್ಲಿ ತೊಡಗುವ ಮುನ್ನ ಕೆಲವು ಕಡೆ ಮನೆ ಕೆಲಸವನ್ನೂ ಸಹ ಮಾಡುತ್ತಿದ್ದರು. ದಕ್ಷಿಣ ಭಾರತದ ಜನಪ್ರಿಯ ನಟಿ ಲೀಲಾವತಿಯವರು ಕನ್ನಡವಷ್ಟೇ ಅಲ್ಲದೆ ತಮಿಳು, ತೆಲುಗು ಮತ್ತು ಮಲಯಾಳಿ ಭಾಷೆಗಳಲ್ಲಿ 600 ಚಿತ್ರಗಳಲ್ಲಿ ನಟಿಸಿದ್ದರು. ಕನ್ನಡದಲ್ಲಿ ಸರಿಸುಮಾರು 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ಇವರ ಸಾಧನೆಯನ್ನು ಕಂಡು 2008ರಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಲಾಯಿತು. ತಾಯಿಯೇ ದೇವರು ಎಂಬ ಪದಕ್ಕೆ ಅರ್ಥಬದ್ಧವಾಗಿ ನಡೆದು ತಾಯಿಗೆ ತಕ್ಕ ಮಗನಾದ ವಿನೋದ್ ರಾಜ್ರವರು ಸಹ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತ ನಾಯಕ ನಟ. ಅವರು ಪ್ರಸ್ತುತ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಅನಾರೋಗ್ಯದಿಂದಾಗಿ ಹಲವು ದಿನಗಳು ಹಾಸಿಗೆ ಹಿಡಿದಿದ್ದ ನಟಿ ಲೀಲಾವತಿಯವರು ಡಿಸೆಂಬರ್ 8, 2023ರಂದು ನಿಧನರಾದರು. ಶ್ರವಣಕುಮಾರನಂತೆ ತನ್ನ ತಾಯಿಯನ್ನು ಹೊತ್ತು ಮೆರೆದ ವಿನೋದ್ ರಾಜ್ರವರು ತನ್ನ ತಾಯಿಗಾಗಿ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯ ತೋಟದಲ್ಲೊಂದು ದೇವಾಲಯವನ್ನು ಕಟ್ಟಿಸಿದ್ದಾರೆ. ಎಲ್ಲ ತಾಯಂದಿರು ನಮಗೂ ಇಂತಹ ಮಗ ಬೇಕೆನ್ನುವಂತಹ ಕಾರ್ಯವನ್ನು ಇವರು ಮಾಡಿದ್ದಾರೆ. ಲೀಲಾವತಿ ಅಮ್ಮನವರ ಈ ಫೋಟೋಗಳು ಒಂದೊಂದು ಫೋಟೋ ಒಂದೊಂದು ಸಂದರ್ಭದ ಕಥೆಯನ್ನು ಹೇಳುತ್ತವೆ. ಫೋಟೋಗಳನ್ನು ನೋಡ್ತಾ ನೋಡ್ತಾ ಒಂದು ಕ್ಷಣ ಲೀಲಾವತಿ ಅಮ್ಮ ನಮ್ಮ ಕಣ್ಣೆದುರಿಗೆ ಇದ್ದಾರೆ ಅನ್ನುವಂತಹ ಅನುಭವ ಕೊಡುತ್ತವೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.